ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ಬೆಳವಣಿಗೆ. ಏನಿದು ಜೆನ್‌ಜಿ ಪ್ರೊಟೆಸ್ಟ್ ಇತ್ತು, ಯೂತ್ ಪ್ರೊಟೆಸ್ಟ್ ಜಂತರ್ ಮಂತರಲ್ಲಾಯಿತು. ಕೊನೆಗೂ ಪ್ರಜಾಪ್ರಭುತ್ವಕ್ಕೆ ಜಯ ಸಿಕ್ಕಿದೆ ಅಂತಂದು ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಕೂಡ ಅದೇ ಒಂದು ಭಾವನೆಯಲ್ಲಿದ್ದೀನಿ. ಖಂಡಿತವಾಗಿಯೂ ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಅತ್ಯಂತ ದೊಡ್ಡ ಜಯ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಪ್ರಜಾಪ್ರಭುತ್ವ ಅಂತಂದರೆ ಜನಗಳ ಒಂದು ಅಭಿಮತಕ್ಕೆ, ಜನಗಳ ಒಂದು ಬೇಡಿಕೆಗೆ ಸಿಗುವಂಥ ಮನ್ನಣೆ. ಸರ್ಕಾರ ಬೆಂಡ್ ಆಗಬೇಕಾಗತ್ತೆ, ಕೆಲವೊಂದು ಸರಿ ಬಾಗಬೇಕಾಗತ್ತೆ, ತಲೆ ಬಾಗಬೇಕಾಗತ್ತೆ. ಅವರ ದುರಹಂಕಾರದಿಂದ ಕೆಳಗೆ ಬಂದು ಯಾರ್ಯಾರು ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವುಗಳನ್ನು ಪ್ರಜಾಸತ್ತಾತ್ಮಕವಾಗಿ ಕೇಳಿಸ್ಕೋಬೇಕಾಗತ್ತೆ ಮತ್ತು ಸ್ಪಂದಿಸಲೇಬೇಕಾಗ್ತದೆ. ಬಟ್ ಪವರ್ ಕಾನ್ಸಂಟ್ರೇಷನ್ ಆದಾಗ, ನಾವು ತುಂಬ ಡಾಮಿನೆಂಟ್ ಆದಾಗ, ಈಗ ಇಂದಿರಾ ಗಾಂಧಿ ಪೀರಿಯಡಲ್ಲೂ ಅದಾಗಿತ್ತು. ಇವಾಗ BJP ಹಲವಾರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ಹಿಂಗಿದ್ದಾಗ ಏನಾಗ್ತದೆ, ನಾವು ಆಡಿದ್ದೇ ಆಟ ಅನ್ನೋ ಒಂದು ಮನೋಭಾವನೆ ಬರುವಂಥ ಸಾಧ್ಯತೆ ಇರ್ತದೆ. ಅದು ಆಗಿದೆ ಇವಾಗ. ಹಂಗಾಗಿ ಅವರು ಬೆಂಡ್ ಹಾಕಿ ರೆಡಿ ಇರಲಿಲ್ಲ. ಸೊ ಈ ಬೆಂಡ್ ಹಾಕಿ ರೆಡಿ ಇಲ್ಲದೆ ಇದ್ದಾಗ ಏನಾಗ್ತದೆ, ಈ ಜನಗಳಲ್ಲಿ ಏನೋ ಒಂದು ಅಸಮಾಧಾನ ಕ್ರೋಢೀಕೃತ ಆಗಿರ್ತದೆ. ಅದು ನಿಧಾನಕ್ಕೆ ಸಣ್ಣ ಸಣ್ಣ ಇಶ್ಯೂಗಳು, ದೊಡ್ಡ ದೊಡ್ಡ ಇಶ್ಯೂಗಳು ಎಲ್ಲ ಸೇರ್ಕೊಂಡು ಈ ಅಸಮಾಧಾನ ಒಳಗೆ ದೊಡ್ಡದ ಮನೆ ಮಾಡಿರ್ತದೆ. ಯಾವುದಾದ್ರೂ ಒಂದು ಕಿಡಿಗೆ ಕಾಯ್ತಾ ಇರ್ತದೆ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಹಂಗಂದರು, ಕಾಕ್ರೋಚ್ ಅಂತ, ನಿರುದ್ಯೋಗಿಗಳಿಗೆ ಕಾಕ್ರೋಚ್ ಅಂತ ಹೇಳಿದರು. ಸೊ ಒಬ್ಬರು ಬಂದು CJP ಪಾರ್ಟಿ ಶುರು ಮಾಡಿದರು. ಆ ಒಂದು ಏನು ಅಸಮಾಧಾನ ಇತ್ತು ಅದು ವಿಸ್ಫೋಟ ಆಯಿತು. ನೀಟ್ ಕ್ರೈಸಿಸ್ ಆಯಿತು, ನೀಟ್ ಪೇಪರ್ ಲೀಕ್ ಆಯಿತು. ಸೊ ಸೋಷಿಯಲ್ ಮೀಡಿಯಾ ಪವರಿಂದ ಅದಾಯಿತು. ಆಮೇಲೆ ಎರಡನೇ ಹಂತದಲ್ಲಿ ಸೋನಮ್ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹದಿಂದ ಅವರೇನು ಎಲ್ಲೂ ಕೂಡ ಅವರು ಕಾಂಪ್ರಮೈಸ್ ಆಗಲಿಲ್ಲ, ಗಟ್ಟಿಯಾಗಿದ್ದರು. ಸೊ ಹಂಗಾಗಿ ಇದು ಕೂಡ ಯಶಸ್ವಿ ಆಯಿತು. ಸೊ ಇದು ಮುಗೀತು ಅಂತಂದು ನಾವು ಭಾವಿಸಂಗಿಲ್ಲ. ಯಾಕಂತಂದರೆ ನೀವು ಟಾಪ್ ಟು ಬಾಟಮ್ ಇವತ್ತು ನಮ್ಮ ದೇಶದಲ್ಲಿ ಅಸಂಖ್ಯಾತ ಪ್ರಾಬ್ಲಮ್ಗಳಿದ್ದಾವೆ, ಇಶ್ಯೂಗಳಿದ್ದಾವೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹಲವಾರು ಇಶ್ಯೂಗಳಿದ್ದಾವೆ. ಇವತ್ತು ನಾವು ನೀಟ್ ಬಗ್ಗೆ ಮಾತಾಡ್ತಿದ್ದೀವಿ. ನೀಟ್ ಬರೆಯುವಂಥವ್ರು ಲಾರ್ಜ್ಲಿ ಉಳ್ಳವರು, ಅಂದರೆ ಅದರ ಬಗ್ಗೆ ಗೊತ್ತಿರೋಂಥವ್ರು, ಡಾಕ್ಟರ್ ಆಗಬೇಕಂಥವ್ರು, 2-3 ಲಕ್ಷ ಕೋಚಿಂಗ್ ಖರ್ಚು ಮಾಡುವಂಥವ್ರು. ನೀವು ಬಾಟಮಲ್ಲಿ ನೋಡಿದ್ರಿ ಅಂತಂದರೆ ಹಳ್ಳಿನಲ್ಲಿ ಅಸಂಖ್ಯಾತ ಮಕ್ಕಳುಗಳು ಇವತ್ತು ಒಳ್ಳೆ ಶಿಕ್ಷಣ ಪಡೆದಂಗೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಈ ರೀತಿ ಹಲವಾರು ವಿಚಾರಗಳಿದ್ದಾವೆ. ಬಟ್ ಇವು ನಿಧಾನಕ್ಕೆ ಖಂಡಿತವಾಗಿ ಇಶ್ಯೂಗಳು ಒಂದಾದ್ಮೇಲೆ ಒಂದು ಬರ್ತಾ ಹೋಗ್ತವೆ. ಇವಾಗ ನಮಗೆ ಮುಖ್ಯವಾಗಿ ವಿಶ್ಲೇಷಣೆ ಅಥವಾ ಯೋಚನೆ ಮಾಡಬೇಕಾಗಿರೋದು, ಮುಂದೆ ಏನಾಗುತ್ತೆ ಈ ಜೆನ್‌ಜಿ ಪ್ರತಿಭಟನೆಗಳಿದಾವಲ್ಲ, ಯಾವ ಹಂತ ತಲುಪ್ತವೆ ಅಂತಂದು. ಅದಕ್ಕೂ ಮುಂಚೆ ಇವತ್ತೇನೋ ಒಂದು ಜೆನ್‌ಜಿ ಅಂತಂದರೆ ನಾವೆಲ್ಲ ರೆಸ್ಟ್ಲೆಸ್ಸು, ಅವರಿಗೆ ಎಲ್ಡರ್ಸಿಗೆ ರೆಸ್ಪೆಕ್ಟ್ ಕೊಡಲ್ಲ, ಹೀಗೆ ಹಾಗೆ ಭಾವಿಸ್ತೀವಿ. ಬಟ್ ನೀವು ಲಾರ್ಜ್ಲಿ ಏನು ಪ್ರತಿಭಟನೆ ನೋಡಿದರೆ, ನೇಪಾಳ, ಬಾಂಗ್ಲಾದೇಶಿ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಈ ಪ್ರತಿಭಟನೆಗಳು ಬಹಳ ಪೀಸ್ಫುಲ್ಲಾಗಾಯಿತು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂ ಆಗಿರ್ಬೋದು. ಅವರು ಅಂಬೇಡ್ಕರ್, ಗಾಂಧಿ ಭಾವಚಿತ್ರಗಳನ್ನು ಇಟ್ಕೊಂಡಿದ್ರು, ಒಬ್ರಿಗೊಬ್ಬರು ಸಹಾಯ ಮಾಡಿದರು. ಸತ್ಯಾಗ್ರಹ ದಾರಿ, ಒಂದು ಶಾಂತಿ ಮತ್ತು ಸತ್ಯಾಗ್ರಹ, ಪೀಸ್ ಆ್ಯಂಡ್ ನಾನ್ ವೈಲೆನ್ಸ್, ಆ ಒಂದು ಮಾರ್ಗದಲ್ಲಿ ಈ ಒಂದು ಪ್ರೊಟೆಸ್ಟ್ ಮಾಡಿದ್ದು ನೋಡಿದರೆ ನಾವು ಇವತ್ತು ಧನ್ಯವಾದ ಹೇಳಬೇಕಾಗಿರುವಂಥದ್ದು ಮಹಾತ್ಮ ಗಾಂಧೀಜಿ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹಾಗೂ ಜವಾಹರ್ಲಾಲ್ ನೆಹರು ಅವರಿಗೆ. ಯಾಕಂತಂದರೆ ನಮ್ಮ ದೇಶದ 75 ವರ್ಷ ಆದಮೇಲೆ, ಸೊ ಈ ಒಂದು ಕಾಲಘಟ್ಟದಲ್ಲಿ ಈ ರೀತಿ ಒಂದು ಶಾಂತಿಯುತ ಪ್ರತಿಭಟನೆಯಿಂದ ಬಹಳ ಬಲಿಷ್ಠವಾದ ಸರ್ಕಾರ ಬಾಗುತ್ತೆ, ತಲೆ ಬಾಗುತ್ತೆ ಅನ್ನೋದಾದರೆ, ಇವರೇನೊಂದು ಫೌಂಡೇಶನ್ ಹಾಕ್ಕೊಟ್ರು. ಅಂಬೇಡ್ಕರ್ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋ ಒಂದು ಮಂತ್ರ ಕೊಟ್ಟು ಅದನ್ನು ಒಂದು ಟೈಮ್ಲೆಸ್, ಅಂದರೆ ಅದು ಎಟರ್ನಲ್, ಪರ್ಮನೆಂಟಾಗಿ ವಿಶ್ವದ ಯಾವುದೇ ಭಾಗದಲ್ಲಿ ಯಾವುದೇ ಕಾಲದಲ್ಲಿ ಅನುಷ್ಠಾನ ಮಾಡುವಂಥ ಒಂದು ಫಾರ್ಮುಲಾ ಅಂತ ಹಾಕ್ಕೊಟ್ರು. ಮಹಾತ್ಮ ಗಾಂಧೀಜಿಯವರು ಪೀಸ್ ಆ್ಯಂಡ್ ನಾನ್ ವೈಲೆನ್ಸ್, ಶಾಂತಿ ಮತ್ತು ಶಾಂತಿಯುತವಾಗಿ ಮತ್ತು ಸತ್ಯಾಗ್ರಹದ ಮೂಲಕ ಒಂದು ಹೋರಾಟ ಮಾಡ್ಬೋದು ಅನ್ನೋದನ್ನು ಏನು ಹಾಕ್ಕೊಟ್ರು. ಆ್ಯಂಡ್ ಅದಾದಮೇಲೆ ಜವಾಹರ್ಲಾಲ್ ನೆಹರು ಬಂದು ನಮ್ಮ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ನ ಏನೊಂದು ಸ್ಟ್ರಾಂಗ್ ಮಾಡಿದರು. ಯಾಕಂದರೆ ರೆಗ್ಯುಲರಾಗಿ ಎಲೆಕ್ಷನ್ ಮಾಡಿದರು, ಡೆಮೊಕ್ರೆಟಿಕ್ ಎಲೆಕ್ಷನ್ ಕಮಿಷನ್ ಇರ್ಬೋದು, ಅವಕ್ಕೊಂದು ಸ್ವಾಯತ್ತತೆ ಕೊಟ್ಟಿದ್ರು, ಆಟೋನಮಿ ಕೊಟ್ಟಿದ್ರು. ಸೊ ಈಗ ಕಳೆದ ಕೆಲವು ವರ್ಷಗಳಲ್ಲಿ ಅದೇ ಡೆಮೊಕ್ರಸಿಯಿಂದ ಅಧಿಕಾರಕ್ಕೆ ಬಂದಂಥ ಸರ್ಕಾರಗಳು, ಅದು ಕೇಂದ್ರದಲ್ಲೂ ಇರ್ಬೋದು, ರಾಜ್ಯದಲ್ಲೂ ಇರ್ಬೋದು, ಈ ಇನ್ಸ್ಟಿಟ್ಯೂಷನ್ಸ್ನ ವೀಕ್ ಮಾಡಿದ್ದಾವೆ. ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, ಜುಡಿಷಿಯರಿ ಇರ್ಬೋದು, ಹಲವಾರು ಏನು ಗವರ್ನೆನ್ಸ್ಗೆ ಬೇಕಾದಂಥ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ, ಅವು ಪಂಚಾಯತ್ ವ್ಯವಸ್ಥೆಯಿಂದ ಹಿಡಿದು ಪಾರ್ಲಿಮೆಂಟ್ ತನಕ ವೀಕ್ ಆಗ್ತಾ ಬಂದಿದ್ದಾವೆ. ಯಾಕೆ ವೀಕ್ ಆಗಿದ್ದಾವೆ ಅಂತಂದರೆ ರಿಕ್ರೂಟ್ಮೆಂಟಲ್ಲಿರುವಂಥ ದೋಷಗಳು. ಇವತ್ತು ಹೈಲಿ ಕರಪ್ಟರು ದುಡ್ಡು ಕೊಟ್ಟು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ತಳಹಂತದ ಅಧಿಕಾರಿಗಳು ಇವತ್ತು ಸೆಲೆಕ್ಟಾಗಿ ಬಂದಿರ್ತಾರೆ.
ಅವರು ದುಡ್ಡು ಮಾಡೋದು ಒಂದೇ ಮೂಲ ಮಂತ್ರ ಆಗಿರ್ತದೆ. ಅವರಿಗೆ ಸಾರ್ವಜನಿಕ ಸೇವೆ ಬೇಡವಾಗಿರ್ತದೆ. ಅಲ್ಲಿರುವಂಥ ದುರಹಂಕಾರ ಇರ್ಬೋದು. ಆಮೇಲೆ ಇನ್ಸ್ಟಿಟ್ಯೂಷನ್ಸ್ಗಳು ಗಟ್ಟಿ ಆದಾಗ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ. ಅವು ಗಟ್ಟಿ ಆಗ್ಬೇಕಂತಂದರೆ ಗಟ್ಟಿತನ ಇರುವಂಥ ವ್ಯಕ್ತಿಗಳು, ಇಂಟಿಗ್ರಿಟಿ, ಮೌಲ್ಯ ಇರುವಂಥ ಒಳ್ಳೊಳ್ಳೆ ಲೀಡರ್ಸ್ ಆ ಇನ್ಸ್ಟಿಟ್ಯೂಷನಲ್ಲಿ ಇರಬೇಕಾಗುತ್ತೆ. ಇವತ್ತು ಕೇವಲ ಒಂದೇ ಒಂದು ಐಡಿಯಾಲಜಿಗೆ ಸಂಬಂಧಪಟ್ಟಂತೆ ಇರೋರು. ಕಾಂಗ್ರೆಸ್ ಬಂದರೆ ಅವ್ರ ಐಡಿಯಾಲಜಿಗೆ ಇರೋರನ್ನ ಹಾಕ್ತಾರೆ, ಇವ್ರು ಬಂದರೆ ಇವ್ರ ಐಡಿಯಾಲಜಿಗೆ ಇರೋರನ್ನ ಹಾಕ್ತಾರೆ. ಸೊ ಇರೆಸ್ಪೆಕ್ಟಿವ್ ನನ್ನ ಐಡಿಯಾಲಜಿ ಮ್ಯಾಚ್ ಆಗಲ್ಲ ಅಂತಂದ್ರು, ಅವರಿಗೆ ಮೆರಿಟ್ ಇದೆ, ಎಫಿಷಿಯೆಂಟ್ ಆಗಿದ್ದಾರೆ, ಲೀಡರ್ಶಿಪ್ ಇದೆ ಅಂತಂದರೆ ಅವ್ರನ್ನ ಅಪಾಯಿಂಟ್ ಮಾಡುವಂಥ ಒಂದು ಹೃದಯ ವೈಶಾಲ್ಯತೆ ಇವತ್ತಿನ ರಾಜಕಾರಣಿಗಳಲ್ಲಿಲ್ಲ. ಸೊ ಹಿಂಗಾಗಿ ಏನಾಗ್ತದೆ, ಇನ್ಸ್ಟಿಟ್ಯೂಷನ್ಸು ವೀಕ್ ಆಗ್ತಾ ಹೋಗ್ತವೆ. ಆಮೇಲೆ ನಮ್ಮವರೇ ಇರಬೇಕು, ನಮ್ಮ ಸಂಬಂಧಿಕರು ಇರಬೇಕು, ನಮಗೆ ಬಕೆಟ್ ಹಿಡಿಯೋ ನಮ್ಮ ಚೇಲಗಳಿರಬೇಕು. ಸೊ ಈ ರೀತಿ ಏನೊಂದು ಚಮಚಾಗಿರಿ ಪದ್ಧತಿ ಇದೆ, ಅಂಥವ್ರನ್ನೆಲ್ಲ ಕಡೆ ತುಂಬಿಸಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ವೀಕ್ ಆಗಿದ್ದಾವೆ. ಇನ್ಸ್ಟಿಟ್ಯೂಷನ್ ವೀಕ್ ಆಗೋದ್ರೆ ಮೇಲಿರೋ ಲೀಡರ್ ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೂಡ, ಅವರು ದೊಡ್ಡ ವಿಷನರಿ ಲೀಡರ್ ಆಗಿದ್ದರೂ ಕೂಡ ಅವರ ಒಂದು ವಿಷನ್ನ ಅನುಷ್ಠಾನ ಮಾಡೋದಕ್ಕೆ ಅಸಾಧ್ಯ ಆಗ್ತದೆ. ಯಾಕಂದರೆ ಇನ್ಸ್ಟಿಟ್ಯೂಷನ್ಸ್ ಸ್ಟ್ರಾಂಗ್ ಇದ್ದಾಗಲೇ ಮಾತ್ರ ಅದು ವಿಕೇಂದ್ರೀಕರಣ ಆಗುವಂಥದ್ದು. ಅವರ ಒಂದು ವಿಷನ್ ಇರ್ಬೋದು, ಅಧಿಕಾರ ಇರ್ಬೋದು, ಏನೊಂದು ಪಾಲಿಸಿ ಇರ್ತದೆ, ಏನು ಬೆನಿಫಿಟ್ಸ್ ಕೊಡಬೇಕಂತ ನಿರ್ಧಾರ ಮಾಡಿರ್ತಾರೆ, ಅದೆಲ್ಲ ವಿಕೇಂದ್ರೀಕರಣ ಆಗಬೇಕಂತಂದರೆ ಇನ್ಸ್ಟಿಟ್ಯೂಷನ್ಸ್ ಟಾಪ್ ಟು ಬಾಟಮ್ ಸ್ಟ್ರಾಂಗ್ ಇರಬೇಕು. ನೆಕ್ಸ್ಟ್ ದೊಡ್ಡ ಮಟ್ಟದ ಹೋರಾಟ ಇಲ್ಲಾಗಬೇಕು. ಭ್ರಷ್ಟಾಚಾರ ಮುಕ್ತ ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್, ಅದು KPSC ಇರ್ಬೋದು, UPSC ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಜುಡಿಷಿಯರಿ ಇರ್ಬೋದು. ಈಗ ಜುಡಿಷಿಯರಿನಲ್ಲಿ ಕರಪ್ಷನ್ ಆಗ್ತದೆ ಅಂದರೆ ನಮಗೆ ಮಾತಾಡೋದಕ್ಕೆ ಹಕ್ಕೇ ಇಲ್ಲ, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದು ಹೇಳ್ಬಿಡ್ತಾರೆ. ಅಲ್ಲೂ ಕೂಡ ಅಪಾಯಿಂಟ್ಮೆಂಟ್ಗಳಲ್ಲಿ, ಎಕ್ಸಾಮ್ಗಳಲ್ಲಿ ಬಹಳ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಅದ್ರ ಬಗ್ಗೆನೂ ಹೋರಾಟ ಆಗಬೇಕಾಗುತ್ತೆ. ಸೊ ಇದೆಲ್ಲ ಏನಂತಂದರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ. ಈ ರೀತಿ ಮೂಮೆಂಟ್ಸು ಟಾಪ್ ಟು ಬಾಟಮ್ ಚಿಕ್ಕದ ಅಥವಾ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂಸ್ ಆಗ್ತಾ ಇರಬೇಕು. ಒಂದು ಐಡಿಯಲ್ ಡೆಮೋಕ್ರಸಿನಲ್ಲಿ, ಆದರ್ಶ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಅವ್ರಿಗೆ ರೀಚ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಕೆಲವೊಂದು ನೀವು ನಾರ್ಡಿಕ್ ಕಂಟ್ರೀಸ್ ಅಂತ ಹೇಳ್ತೀವಿ, ನೀವು ನಾರ್ವೆ, ಫಿನ್ಲ್ಯಾಂಡು ಅಲ್ಲೆಲ್ಲ ಹೋದ್ರಿ ಅಂತಂದರೆ ಆ ಕಂಟ್ರೀಸಲ್ಲಿ, ಯುರೋಪಿನ ಕೆಲವೊಂದು ರಾಷ್ಟ್ರಗಳಲ್ಲಿ ಅಲ್ಲಿ ಪ್ರೊಟೆಸ್ಟ್ಗಳೇ ಆಗಲ್ಲ. ಅಲ್ಲಿ ಸರ್ಕಾರ ಏನು ಕೊಡಬೇಕು ಎಲ್ಲದೂ ಕೊಡ್ತಾ ಇರ್ತದೆ. ಫ್ರೀ ಎಜುಕೇಷನ್ ಇರುತ್ತೆ, ಫ್ರೀ ಹೆಲ್ತ್ ಇರ್ತದೆ. ಐ ಥಿಂಕ್ ದ ಬಿಗ್ಗೆಸ್ಟ್ ರೆವಲ್ಯೂಷನ್ ಎಲ್ಲಿ ಬರಬೇಕು ನೆಕ್ಸ್ಟು ಅಂತಂದರೆ ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಇದು ಸಂಪೂರ್ಣ ವ್ಯಾಪಾರೀಕರಣ ಆಗಿ, ಆರೋಗ್ಯ ಮತ್ತು ಶಿಕ್ಷಣ, ಇವತ್ತು ಬಡವರು ಅವ್ರಿಗೇನು ಮೂಲಭೂತವಾಗಿ ಸಿಗಬೇಕು ಕೆಲವೊಂದು ಸೌಲಭ್ಯಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಅದು ಅವರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ, ಕೈಗೆ ಎಟುಕ್ತಾ ಇಲ್ಲ. ಅವೈಲಬಿಲಿಟಿ, ಅಫೋರ್ಡಬಿಲಿಟಿ, ಆಕ್ಸೆಸಿಬಿಲಿಟಿ ಅಂತ ಹೇಳ್ತೀವಿ, 3 ಎಗಳು ಅಂತ ಹೇಳ್ತೀವಿ. ಇದು ಅಸಾಧ್ಯ ಆಗೋಗಿದೆ. ಸೊ ಇದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಬೇಕಾಗ್ತದೆ. ಆಮೇಲೆ ರೈತರಿಗೆ ಸಂಬಂಧಪಟ್ಟಂತೆ ನಮ್ಮ ಇಡೀ ಭಾರತ ದೇಶದಲ್ಲಿ ಯಾರಾದರೂ ಸಂಘಟಿತರಲ್ಲದೆ ಒಂದು ವಾಯ್ಸ್ಲೆಸ್ ಕಮ್ಯುನಿಟಿ ಇದೆ, ಮೋಸ್ಟ್ ವಲ್ನರಬಲ್ ಇದೆ ಅಂತಂದರೆ ಅದು ರೈತರು. ಅವರು ಮಳೆ ಬಂದರೆ ಬೆಳೆ, ಮಳೆ ಇಲ್ಲ ಅಂತಂದರೆ ಅವರು ಜೀವ ಕಳ್ಕೋಬೇಕು. ಅವ್ರಿಗೆ ಯಾವ ಒಂದು ವ್ಯವಸ್ಥೆನೂ ಇಲ್ಲ. ಸುಮ್ಮನೆ ಇವೆಲ್ಲ ರೈತ ಸಂಪರ್ಕ ಕೇಂದ್ರ ಅಂತ ಹೇಳ್ತಾರೆ, ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಂತಾರೆ. ಎಲ್ಲವೂ ಕೂಡ ಕೆಲಸ ಮಾಡದೇ ಇರುವಂಥ ಒಂದು ವ್ಯವಸ್ಥೆ. ಯಾರೂ ಕೂಡ ಕೆಲಸ ಮಾಡ್ತಾಯಿಲ್ಲ. ರೈತರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಜೀವನ ಹೇಳೋರಿಲ್ಲ ಕೇಳೋರಿಲ್ಲ. ಅಂದರೆ ಅವರಿಗೆ ಅವ್ರದ್ದು ಕೂಡ ಒಂದು ಹೋರಾಟ ಮಾಡಿದಾಗ ಒಂದು ಹತ್ತಿಕ್ಕಲಾಯಿತು ಡೆಲ್ಲಿನಲ್ಲಿ. ಅವ್ರಿಗೆ ಹೋರಾಟ ಮಾಡೋ ಶಕ್ತಿ ಕೂಡ ಕಳ್ಕೊಂಡಿದ್ದಾರೆ. ಅದನ್ನು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಸೊ ಇಷ್ಟೊಂದೆಲ್ಲ ಇದ್ದಾಗ ಏನು 2 ರಾಜಕೀಯ ಡಾಮಿನೆಂಟ್ ಪಕ್ಷಗಳಿದ್ದಾವೆ ಅಥವಾ ರೀಜ್ನಲ್ ಪಾರ್ಟೀಸ್ ಇದ್ದಾವೆ, ಅವರಿಗೆ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಇದೇ ರೀತಿ ಕಂಟಿನ್ಯೂ ಮಾಡಿದ್ವಿ ಅಂತಂದರೆ, ನಾನು ಹೇಳಿದ್ನೆಲ್ಲ ಬೆಂಡ್ ಮಾಡೋದಲ್ಲ, ಬ್ರೇಕ್ ಆಗುವಂಥ ಸಮಯ ಬರ್ತದೆ. ಅದಕ್ಕೆ ನಿಮ್ಮ ದುರಹಂಕಾರ ಕಡಿಮೆ ಮಾಡ್ಕೊಳ್ಳಿ, ಡಿಸೆಂಟ್ರಲೈಸ್ ಆಗಿ. ಈಗ BJPನಲ್ಲಿ ಒಬ್ಬರೇ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಲ್ಲ, ಇನ್ನೊಂದು 10-20 ಜನ ಹೈಲೈಟ್ ಆಗಬೇಕು. ಅವರಿಗೂ ಕೂಡ ಅಧಿಕಾರ ಆಗಬೇಕು, ಅವ್ರಿಗೂ ಕೂಡ ಕೆಲಸ ಸಿಗಬೇಕು, ಅಂದರೆ ಕೆಲಸ ಮಾಡುವಂಥ ಫ್ರೀಡಮ್ ಸಿಗಬೇಕು. ಕಾಂಗ್ರೆಸ್ಸಲ್ಲೂ ಅಷ್ಟು ಒಬ್ಬರನ್ನೇ ಮೆರೆಸೋದಲ್ಲ, ಗೆದ್ದರು ಅವ್ರನ್ನೇ ಮೆರೆಸೋದು, ಸೋಲ್ಸಿರಿ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು. ಅಲ್ಲೂ ಕೂಡ ಒಂದು 10-15 ಜನ ಇವ್ರು ಹೆಂಗೆ ಅಂತಂದರೆ, ಮೇಲಿರೋ ಟಾಪ್ ಲೀಡರ್ಸು ನಾರ್ಸಿಸಿಸ್ಟಿಕ್ ಅಂತಂದು, ಅಂದರೆ ಎಲ್ಲ ನಾನೇ, ನನ್ನಿಂದ ಆಯಿತು ಅವ್ರು ಅನ್ಕೊಂತಾರೋ ಅಥವಾ ಸುತ್ತಮುತ್ತ ಇರೋರು ಮಾಡ್ತಾರೋ, ಅವ್ರೊಬ್ಬರ ಹೆಸರಲ್ಲೇ ಎಲ್ಲ ನಡೀತಾ ಇರ್ತದೆ. ಇವಾಗ ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ಕೊಂಡು 100 ಜನ MP ಬಂದರು. ಅವ್ರು ಯಾರಂತ ಗೊತ್ತಿಲ್ಲ, ಅದು ಹೆಂಗೆ ಕೆಲಸ ಮಾಡ್ತಾರೆ, ಅದು ಹೆಂಗೆ MP ಆ ದೇವರಾಣಿಗೂ ಗೊತ್ತಿಲ್ಲ. ನಾಳೆ ಹಿಂಗೆ ಆಗಬಾರ್ದು. ಕಾಂಗ್ರೆಸ್ಸಲ್ಲಿ ಒಬ್ಬ ಲೀಡ್ರ್ ಹೆಸರು ಹೇಳ್ಕೊಂಡು ಎಷ್ಟೊಂದು ಜನ ಆಗಬಾರ್ದು. ಸೊ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿಕೇಂದ್ರೀಕರಣ ಆಗಬೇಕು. ಪಕ್ಷದಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಬರಬೇಕು. ಇದಕ್ಕೂ ಕೂಡ ಒಂದು ದೊಡ್ಡ ಹೋರಾಟ ಆಗಬೇಕು. ಪಕ್ಷದ ಒಳಗೆ ಇಂಟರ್ನಲ್ ಡೆಮೋಕ್ರಸಿ ಇಲ್ಲ.
ಆ ದೊಡ್ಡ ಲೀಡರ್ನ ನೀವೇನಾದ್ರು ಟೀಕೆ ಮಾಡಿದರೆ ಇಮಿಡಿಯೇಟ್ಲಿ ಉಚ್ಚಾಟನೆ ಮಾಡ್ತಾರೆ. ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ. ಇವ್ರ ಭಾಷಣಗಳು ಮಾತ್ರ ಅದು ಇದು ಏನೋ ಇರ್ತಾವೆ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು. ಬಟ್ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರಿ ಅಂತಂದರೆ ಅವ್ರನ್ನ ಹೊರಗೆ ಹಾಕಿಬಿಡ್ತಾರೆ. ಸೊ ಅದನ್ನು ಪಾರ್ಟಿ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಪಾರ್ಟಿ ಡಿಸಿಪ್ಲಿನ್ ಆ್ಯಂಡ್ ಡಿಸೆಂಟ್. ಪಾರ್ಟಿ ಡಿಸಿಪ್ಲಿನ್ ಆ್ಯಂಡ್ ಡೆಮೊಕ್ರೆಟಿಕ್ ಆ್ಯಟಿಟ್ಯೂಡ್. ಅದು ಪಾರ್ಟಿ ಡಿಸೆಂಟ್ ಅನ್ನೋದು ನಿಮ್ಮ ಪಾರ್ಟಿ ಐಡಿಯಾಲಜಿ ಅಥವಾ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ವಿರೋಧ ಇದ್ದಾಗ ಮಾಡಿ. ಅದು ಬಿಟ್ಟು ಒಬ್ಬ ಲೀಡರ್ನ ಪ್ರಶ್ನೆ ಕೇಳಿದರು ಅಂತಂದರೆ ನೀವು ಅವ್ರನ್ನ ಉಚ್ಚಾಟನೆ ಮಾಡೋದು, ಅಥವಾ ಲೋಕಲಾಗಿ ನಾನು ದಾವಣಗೆರೆಯಲ್ಲಿ ಏನೋ ಒಂದು ಪ್ರಶ್ನೆ ಕೇಳಿದ್ದೆ ಶಾಮನೂರು ಶಿವಶಂಕರಪ್ಪ ವಿರುದ್ಧ. ಅವಾಗ ಅದಕ್ಕೆ ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿದ್ರು. ಎಕ್ಸ್ಕ್ಯೂಸ್ ಕೊಟ್ಟಿದ್ದು ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ರಿ ಅಂತ. ಇಮಿಡಿಯೇಟ್ಲಿ ಮಾಡ್ಬೋದಾಗಿತ್ತು ಚುನಾವಣೆ ನಿಂತ ತಕ್ಷಣ ನೆಕ್ಸ್ಟ್ ಡೇನೆ. ಬಟ್ ಅದು ನಮ್ಮ ಮಾಡಿದ 6 ತಿಂಗಳು ಅದೇನೋ ಯಾವುದೋ ಒಂದು ಕಾರಣಕ್ಕೆ ಅವ್ರನ್ನ ಟೀಕೆ ಮಾಡಿದ್ದೆ. ಸೊ ಈ ರೀತಿ ಇದ್ದಾಗ ಹೊಸ ಲೀಡ್ರುಗಳು ಬೆಳೆದೇ ಇದ್ದಾಗ ನಾವೇನು ಇಷ್ಟೊಂದೆಲ್ಲ ಹೋರಾಟ ಮಾಡಬೇಕು. ಮತ್ತು ಹೋರಾಟ ಮಾಡೋದಕ್ಕಿಂತ ಮುಂಚೆ ಇವೆಲ್ಲ ಅಭಿವೃದ್ಧಿ ಆದವು ಒಳ್ಳೊಳ್ಳೆ ಲೀಡ್ರುಗಳ ಮೂಲಕ, ಸ್ಪಂದಿಸುವಂಥ ಲೀಡ್ರುಗಳ ಮೂಲಕ ಅಂತಂದರೆ ಐ ಥಿಂಕ್ ಲಾರ್ಜ್ಲಿ ಶಾಂತಿಯುತವಾಗಿ ನಮ್ಮ ದೇಶ ಸಾಗ್ತಾ ಹೋಗ್ತದೆ. ಏನು ಈಗ ಜನ್ಜಿ ಏನಿದೆಯಲ್ಲ, ದ ಫ್ಯೂಚರ್ಸ್ ಭಾಳ ಕಷ್ಟ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಜಾಬ್ಲೆಸ್ನೆಸ್ ಆಗ್ತದೆ, ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಹಂಗಾಗಿ ಈ ಸೆಕ್ಯೂರ್ ಆಗಿರೋದು ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ನೀಟ್ ಡಾಕ್ಟರ್ ಆಗೋದು. ಡಾಕ್ಟರ್ ಅಂದರೆ ನಿಮ್ಮ ಜಾಬ್ ಸಿಕ್ಕಂಗೆ, ಅಥವಾ ಏನು ಗೌರ್ಮೆಂಟ್ ಜಾಬ್ ರಿಕ್ರೂಟ್ಮೆಂಟ್ ಆಗ್ತದೆ ಸೆಂಟ್ರಲ್ ಟು ಸ್ಟೇಟ್ ಲೆವೆಲ್. ಇದು ಬಹಳ ಪ್ರಾಮುಖ್ಯತೆ ಪಡಿತಾ ಹೋಗ್ತದೆ. ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳು, ಯಾಕಂದರೆ ಭಾಳಷ್ಟು ಜನ ಬರ್ತಾರೆ ಈ ಫೀಲ್ಡ್ಗಳಿಗೆ. ಸಣ್ಣ ಪುಟ್ಟ ಲೋಪ ಆಯಿತು ಅಂತಂದರೆ ಅದು ಒಂದು ರೆವಲ್ಯೂಷನ್, ಕ್ರಾಂತಿ ಆಗೋ ಚಾನ್ಸಸ್ ಇರ್ತದೆ. ಹಂಗಾಗಿ ಇವತ್ತು ನಂದನ್ ನೀಲಕಣಿ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದೀರಿ ಎಕ್ಸಾಮ್ ರಿಫಾರ್ಮ್ಸ್ ತರೋದಕ್ಕೆ. ದಯವಿಟ್ಟು ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ನೀವು ಕೂಡ ಅತ್ಯಂತ ಶೀಘ್ರದಲ್ಲಿ KPSCನ ರಿಫಾರ್ಮ್ ಮಾಡಿದರೆ ನೀವು ಉಳಿತೀರಿ. ಇಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ದೊಡ್ಡ ಚಳುವಳಿ ಅಥವಾ ಕ್ರಾಂತಿ ಶುರುವಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಈ ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಏನು ರಾಜಕಾರಣದಲ್ಲಿದ್ದೀವಿ, ನಾವು ಕೂಡ ಮುಂದುವರಿಬೇಕಾಗ್ತದೆ. ನಮ್ಮ ದುರಹಂಕಾರ ಬದಿಗಿಟ್ಟು ವಿನಯತೆಯಿಂದ ಜನಗಳ ಮಧ್ಯೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋದನ್ನು ಕಲಿಬೇಕು. ಸೊ ಈ ಹಲವಾರು ಅನಿಸಿಕೆಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕನ್ನಿಸ್ತು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.